ರಾಜಕೀಯ ಬದುಕಿನಲ್ಲಿ ಯಾವುದೇ ಕೂಡ ಕಪ್ಪು ಚುಕ್ಕೆ ಬಂದಿರಲಿಲ್ಲ. ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದಾಗ, ಪ್ರತಿಪಕ್ಷಗಳು ಈ ಆರೋಪಗಳನ್ನ ಮಾಡಿದಾಗ, ಈ ಆರೋಪಗಳ ಪೆಟ್ಟಿಗೆ ಹೆದರಿದ್ರ ಸಿಎಂ ಸಿದ್ದರಾಮಯ್ಯ? ಏನ್ ಹೇಳ್ತೀರಿ ಸರ್? ನೋಡಿ, ಮೊದಲನೇದಾಗಿ ಸಿದ್ದರಾಮಯ್ಯ ಅವರ ಅಸ್ತಿತ್ವ ಹಾಗೂ ಅವರ ಚವಿ 1 ವರ್ಷದ್ದು, 5 ವರ್ಷದ್ದು, 10 ವರ್ಷದ್ದು ಅಲ್ಲ. ಬರೋಬ್ಬರಿ 40 ವರ್ಷದ ಬ್ಲಾಟ್ಲೆಸ್ ಅವ್ರ ಇಮೇಜ್ ಇದೆ. ಮೊದಲನೇದಾಗಿ ಇವರು ನಮ್ಮ ಬಿಜೆಪಿ ಸ್ನೇಹಿತರು ಎಲ್ಲೋ ಒಂದ್ ಕಡೆ ಆತರದಲ್ಲಿದ್ದಾರೆ. ಹೋಗ್ಲಿ, ಯಾವ್ದನ್ನ ಸ್ಕ್ಯಾಮ್ ತೆಗೆದ್ರೆ ಕರೆಕ್ಟ್ ಆಗನ್ನ ತೆಗಿಬೇಕು. ಆ ಮೂಡ ಸ್ಕ್ಯಾಮ್ ಏನ್ ತೆಗೆದವ್ರೆ, ಹಾವಿನ ಕುತ್ತಗೆ ಇವರ ಕೈ ಹಾಕ್ದಂಗಿದೆ. ಆ ಹಾವಲ್ಲಿ ಯಾವ್ಯಾವ ಹಾವು ಯಾವ್ಯಾವ ಕಚ್ತತೆ ಅಂತ ಸ್ವಲ್ಪ ಇನ್ನೊಂದ್ ತಿಂಗಳು ವೆಯ್ಟ್ ಮಾಡಿ. ಈಗ ಏನು ಜುಡಿಷಿಯಲ್ ಕಮಿಷನ್ ಹಾಕಿದೀವಿ, ಅವ್ರು ತಂದು ತೂತ್ ಪಾನಿ ಕಪಾನಿ ಎಲ್ಲ ಮುಂದೆ ಇಡ್ತಾರೆ. ಕುಮಾರಸ್ವಾಮಿ ಹತ್ರ 48 ಸೈಟ್ ಹೆಂಗ್ ಬಂತು, ಯಾರ್ಯಾರ ಹೆಸರಲ್ಲಿ ಏನೇನಿದೆ ಅದೆಲ್ಲ ಎಲ್ಲರ ಮುಂದೆ ಬರುತ್ತೆ. ಕಾಯ್ಬೇಕು ನಾವ್ ಅಷ್ಟೇ. ಆದ್ರೆ ಸಿದ್ದರಾಮಯ್ಯ ಅವ್ರದ್ದು ಯಾವುದೇ ಒಂದು ಹಗರಣ ಅಲ್ಲ. ಅದು ಅವ್ರದ್ದು 3 ಎಕರೆ 16 ಕುಂಟೆ ಜಾಗ ಏನೋಗಿದೆ, ಅದಕ್ಕೋಸ್ಕರ ಬದಲಿ ಸೈಟ್ಗಳು ಕೊಟ್ಟಿದ್ದಾರೆ. ಅವ್ರು ಈಗ್ಲೂ ಹೇಳ್ತಾವ್ರೆ, ನಿಮ್ಗೆ ಅಷ್ಟೊಂದು ನಿಮ್ಗೆ ಅನ್ಸಿದ್ರೆ ಇದು ಬಹಳ ಅಮೂಲ್ಯವಾದ ಸೈಟ್ಗಳಂದ್ರೆ ನಿಮ್ ಸೈಟ್ಗಳು ನೀವು ವಾಪಸ್ ತಗೊಂಡು ಅದೇ ಲೇಔಟ್ ಅಲ್ಲಿ ನಮ್ಗೆ 3 ಎಕರೆ 16 ಸೆಂಟ್ ಅನ್ನ ವಾಪಸ್ ಕೊಡಿ, ಇಲ್ಲಾಂದ್ರೆ ಡೆವಲಪ್ಡ್ ಸೈಟ್ ನಮಗ್ ಕೊಡಿ, ನಮ್ದು ಏನು ತೊಂದ್ರೆ ಇಲ್ಲ. ನಾವೇನ್ ಅರ್ಜಿ ಏನ್ ಹಾಕಿರ್ಲಿಲ್ಲ ಇದಕ್ಕೆ, ನಮ್ಗೆ ಇಲ್ಲೇ ಕೊಡಿ ಅಲ್ಲೇ ಕೊಡಿ ಅಂತ. ಕೊಟ್ಟಿರೋದು ನೀವು. ಯಾವ ಸರ್ಕಾರ ಅದನ್ನ ಕೊಟ್ಟಿದ್ಯೋ ಅವ್ರ ಇವತ್ತು ಬೀದಿಗಿಳಿದ್ರೆ ನಾವೇನ್ ಮಾಡೋಣ ಅಲ್ವಾ? ವಾಲ್ಮೀಕಿ ಹಗರಣ ಅಂತ ಕರೆಯಲ್ಲ. ಹಗರಣ ಇದೆ, ನಾನೇನಿಲ್ಲ ಅನ್ನಲ್ಲ. ಅದು ಏನ್ ಹಗರಣ, ಅದು ಬೇರೆ ಹಗರಣ. ಅಂದ್ರೆ ಎಷ್ಟೊಂದ್ ಜನ ಲ್ಯಾಂಡ್ ಲೂಸ್ ಮಾಡದೇ ಇದ್ರೇನು ಸೈಟ್ಗಳು ಅಲಾಟ್ ಆಗಿದಾವೆ. ಅರ್ಥ ಆಯ್ತಾ ನಿಮ್ಗೆ? ಅದು ಹೊರಗೆ ಬರುತ್ತೆ ಈಗ ಇನ್ನ ಸ್ವಲ್ಪ ದಿವಸದಲ್ಲಿ. ಆದ್ರೆ ಸಿದ್ದರಾಮಯ್ಯ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ಆಮೇಲೆ ಈ ಹಗರಣದ ಬಗ್ಗೆ ಫ್ಲಾಗ್ ಎತ್ತಿರೋದು ಯಾರು? ಬೈರತಿ ಬಸವರಾಜ್ ಅವರು, ಸಾರಿ ಬೈರತಿ ಸುರೇಶ್ ಅವರೇ ಹೇಳಿದ್ ಇನ್ನು ಮುಂದೆ 50-50 ಫಾರ್ಮುಲಾದಲ್ಲಿ ಯಾರಿಗೂ ಕೊಡಬೇಡಿ ಅಂತ. ಪಾಯಿಂಟ್ ನಂಬರ್ 1. ಮೂಡಾಗಿ ನಿರ್ದೇಶನ ಕೊಟ್ಟಿರೋದು ಯಾರು? ನೀವು ನನ್ನ ಆದೇಶನ ಉಲ್ಲಂಘನೆ ಮಾಡಿರೋದು ಅಂತ ಹೇಳಿದ ಯಾರು? ನಮ್ಮ ಸರ್ಕಾರ. ಇದ್ರ ಮೇಲೆ ಕಮಿಷನ್ ಹಾಕಿರೋದು ಯಾರು? ನಮ್ಮ ಸರ್ಕಾರ. ಸೊ ಏನಾಗುತ್ತೆ ಅಂತ ಹೊರಗ್ ಬರ್ಲಿ. ಗೊತ್ತಾದ್ಮೇಲೆ ನಾವು ಉಪ್ಪು ತಿಂದವ್ರು, ಕುಮಾರಸ್ವಾಮಿ ಹೇಳ್ತಾರಲ್ವಾ ಉಪ್ಪು ತಿಂದವ್ರು ನೀರ್ ಕುಡಿತಾರೆ ಅಂತ. ಯಾರ್ಯಾರು ಉಪ್ಪು ತಿಂದವ್ರ ನೀರ್ ಕುಡಿದಾರೆ, ಅವ್ರು ಕಾಂಗ್ರೆಸ್ ಅವರಾಗ್ಲಿ, ಬಿಜೆಪಿ ಅವರಾಗ್ಲಿ, JDS ಅವರಾಗ್ಲಿ ಅಲ್ವಾ? ಪಾಯಿಂಟ್ ನಂಬರ್ 1. ವಾಲ್ಮೀಕಿ ಸ್ಕ್ಯಾಮ್ ಅಲ್ಲಿ ನಾನು ಹಿಪೋಕ್ರೈಟ್ ಅಲ್ಲ. ಎಲ್ಲಿ ಸ್ಕ್ಯಾಮ್ ನಡೆದಿದೆ ಅಲ್ಲಿ ಸ್ಕ್ಯಾಮ್ ನಡೆದಿದೆ. ಅದಕ್ಕಾಗಿಯೇ ನಾಗೇಂದ್ರ ಅವರು ತಮ್ಮ ಮಂತ್ರಿಮಂಡಲದಿಂದ ಮಂತ್ರಿಯಾಗಿ ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಅದು ಇಡಿನೂ ತನಿಖೆ ಮಾಡ್ತಾ ಇದೆ, ಮತ್ತೆ ನಮ್ಮ ಐ ಥಿಂಕ್ CIDನೋ ಯಾರೋ ಅವ್ರುನು ಒಂದು ಕಮಿಷನ್ ಇದೆ, ಅವ್ರುನು ಇದನ್ನ ತನಿಖೆ ಮಾಡ್ತಾ ಇದಾರೆ. ನೋಡೋಣ ಇರ್ರಿ. 89-90 ಕೋಟಿಯಲ್ಲಿ ಏನ್ ಹೋಗಿದೆ, ಸರಿಸುಮಾರು 45-50 ಕೋಟಿ ಅವಾಗಲೇ ವಾಪಸ್ ಬಂದಿದೆ. ಇನ್ನೊಂದು 30-40 ಕೋಟಿ ಬರ್ಬೇಕಾಗಿದೆ. ಅವ್ರು ಹೇಳಿದ್ದಾರೆ, CID ಅವರು ಅವ್ರಿಗೆಲ್ಲರಿಗೂ ನೋಟಿಸ್ ಕೊಟ್ಟಿದ್ದಾರೆ, ನೀವು ತಂದು ಮರ್ಯಾದೆಯಾಗಿ ಈ ದುಡ್ಡು ಸಾರ್ವಜನಿಕರ ಹಣ ನಮ್ಮ ಬೊಕ್ಕಸಕ್ಕೆ ನೀವು ತುಂಬಿಸ್ತಾ ಇದ್ರೆ ನಿಮ್ಮ ಮೇಲೆ ನೀವು ಪಾರ್ಟಿ ಮಾಡ್ಬಿಟ್ಟು ನಿಮ್ಮನ್ನ ಒಳಗಾಗ್ತೀವಿ ಅಂತ. ಸೊ ಇವ್ ಎರಡು ಬಿಟ್ಬಿಟ್ಟು ಯಾವ್ದಿದೆ, ಒಂದ್ರಲ್ಲಿ ಇದೀವಿ, ನಾವೇನಿಲ್ಲ ಅಂತ ಇಲ್ಲ. ಆದರೆ ಬೋವಿ ಕಾರ್ಪೊರೇಷನ್ ಅಲ್ಲಿ ಇರೋ ಸ್ಕ್ಯಾಮ್ ಏನಾಗ್ಬೇಕು? ದೇವರಾಜರ್ಸ್ ಟರ್ಮಿನಲ್ ಅಲ್ಲಿ 47 ಕೋಟಿ ಕೊಟ್ಟಿರುವ ಹೊಡೆದಿರುವ MLC ಮೊನ್ನೆ ಬೇಲ್ ಸಿಕ್ಕಿದ್ರಲ್ಲ, ಜೈಲ್ ಪಾಲಾಗಿದ್ರಲ್ವಾ, ಅವ್ರದ್ದೇನಾಗ್ಬೇಕು? ಅಶೋಕ ಮತ್ತೆ ಕುಮಾರಸ್ವಾಮಿ ಇಂಥವ್ರ ಕೈಯಲ್ಲೆಲ್ಲ ಇರುವ ಮೂಡಾ ಸೈಟ್ಗಳ ಬಗ್ಗೆ ಏನ್ ಮಾಡೋಣ? ಇನ್ನ ಬಹಳಷ್ಟು ಹಗರಣಗಳಾಗಿದೆ. ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಲ್ಲಿ ಯಾರು ಇವರು ನಮ್ಮ ಪೂಜಾರಿ ಯಾರಿದ್ದಾರೆ, MP ಆಗಿದ್ದಾರೆ. ಈಗ DCM DK ಶಿವಕುಮಾರ್ ಅವರನ್ನ ಪ್ರಶ್ನೆ ಮಾಡಿದ್ರೆ ಅವ್ರು ಹೇಳ್ತಾರೆ, ಈ ಹಗರಣ ಬಿಜೆಪಿ ಕಾಲದಲ್ಲಿ ಪ್ರಾರಂಭವಾಗಿರುವಂತಹ ಹಗರಣ. ಹಾಗಾದ್ರೆ ಕಾಂಗ್ರೆಸ್ನವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಒಂದ್ ಕಡೆ ಪ್ರತಿಪಕ್ಷದವರು ಹೇಳ್ತಾ ಇದ್ರೆ, ಬಿಜೆಪಿ ಅವರು ಇದಕ್ಕೆ ಆಳವಾಗಿ ಬೆಂಬಲ ಸೂಚಿಸಿರುವಂತವ್ರು, ಬಿಜೆಪಿ ಅವರು ಮೊದಲಿಗೆ ಪ್ರಾರಂಭ ಮಾಡಿದವರು ಅಂತ ಹೇಳ್ತಾರೆ. ಹಾಗಾದ್ರೆ ಬಿಜೆಪಿ ಅವರು ಯಾರ್ಯಾರ ಇನ್ವಾಲ್ವ್ಮೆಂಟ್ ಇದ್ರಲ್ಲಿದೆ? ಯಾವ ಸ್ಕ್ಯಾಮ್ ಬಗ್ಗೆ ಮಾತಾಡ್ತೀವಿ? ಮೂಡ ಹಗರಣದಲ್ಲಿ ನೋಡಿ, ಈಗ ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿರೋದು ಯಾವ ಕಾಲದಲ್ಲಿ? 2022ರಲ್ಲಿ. ಕರೆಕ್ಟಾ? 2022 ಯಾರ ಸರ್ಕಾರ ಇತ್ತು? ಬೊಮ್ಮಾಯಿ ಸರ್ಕಾರ ಇತ್ತು ಅಲ್ವಾ? ನಮ್ ಸರ್ಕಾರ ಇತ್ತಾ? ಸೊ ಏನನ್ನ ಹಗರಣ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಆಕ್ಷನ್ ತಗೋಬೇಕಂದ್ರೆ ಬೊಮ್ಮಾಯಿ ಸರ್ಕಾರದ ಮೇಲೆ ತಗೋಬೇಕು ಹೊರತು ನಮ್ಮ ಮೇಲಂತೂ ಅಲ್ಲ. ಪಾಯಿಂಟ್ ನಂಬರ್ 1. ಇವ್ರು ಅರ್ಜಿ ಸಲ್ಲಿಸಿದ್ದು 2017ರಲ್ಲಿ. 2017ರಲ್ಲಿ ನಮ್ಮ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ರು. ಅವ್ರು ಕೊಡ್ಬೇಕಾಗಿದ್ರೆ ಅವ್ರ ಹೆಂಡತಿಗೆ ಅವತ್ತೇ ಕೊಡ್ತಾ ಇದ್ರಲ್ಲ. ಸತ್ಯಪ್ರಕಾಶ್ ಜಿ, ಇದು ಹಳೆ ಈ ಪೌರಾಣಿಕ ಚಿತ್ರಗಳಲ್ಲಿ ಕೆಲವು ಅಸ್ತ್ರಗಳು ಮತ್ತೆ ಪ್ರತ್ಯಸ್ತ್ರಗಳು ಹುಡ್ತಾ ಇದ್ರು. ಒಬ್ರು ರಾಮ ಒಬ್ಬ ಬಾಣ ಬಿಟ್ರೆ ರಾವಣ ಒಂದು ಬಾಣ ಬಿಡ್ತಾನೆ, ಕೊನೆಗೆ ಏನಾಗುತ್ತೆ, ಇಬ್ರು ಕೂಡ ಉಪಸಂಹಾರ ಮಾಡ್ಕೊತಾರೆ.
ಹಾಗಿದೆ ಇದು ನೋಡ್ತಾ ಇದ್ರೆ. ಅಂದ್ರೆ ಬಿಜೆಪಿನವರು ನಿಮ್ಮ ಮೇಲೆ ಮಾಡಿದಂತಹ ಒಂದು ಆರೋಪಗಳಿಗೆ ಈಗ ಸಿದ್ದರಾಮಯ್ಯನವರು ಏನ್ ಮಾಡ್ತಾ ಇದ್ದಾರೆ, ನಿಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥವನ್ನೆಲ್ಲ ನಾವು ಬಿಚ್ಚಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದು ಕೊನೆಗೆ ವಿತೌಟ್ ಎನಿ ಲಾಜಿಕಲ್ ಎಂಡ್ಸೋ ಇದು ಹಂಗೆ ಎಲ್ಲ ಉಪಸಂಹಾರ ಆಗುತ್ತೋ ಅಥವಾ ಏನಾದ್ರೂ ಲಾಜಿಕಲ್ ಎಂಡ್ಸ್ ಇರುತ್ತಾ ಸರ್? ಆಯ್ತು ಬರೋಣ ಸರ್. ಸಿದ್ದರಾಮಯ್ಯ ಅವರ ಹೆಂಡತಿಗೆ ಯಾರು ಸೈಟ್ ಕೊಟ್ಟಿರೋದು ಹೇಳಿ, ಆನ್ಸರ್ ಮಾಡಿ. ಯಾರು ಸರ್ ಕೊಟ್ಟಿರೋದು? ಬಿಜೆಪಿ ಅವರು. ಸರ್ ನಮ್ಗೆ ಅದಕ್ಕೆ ಏನ್ ಸಂಬಂಧ ನಮ್ಗೆ? ಅಲ್ಲ, ಬಿಜೆಪಿ ಅವರು ಕೊಟ್ಟರು ಕೂಡ ಹ್ಯಾಕ್ ಕೊಟ್ರು ಅನ್ನೋ ಪ್ರಶ್ನೆ ಬರುತ್ತಲ್ಲ ಸರ್. ಅದು ಕೊಟ್ಟಿರ್ತಕ್ಕಂಥದ್ದು ಸರಿ ಇದೆಯಾ ಇಲ್ವೇ ಅಂತಕ್ಕಂಥ ಪ್ರಶ್ನೆ ಬರೋದಿಲ್ವೇ? ಸರಿಯಾಗಿಲ್ಲ ಅಂತ ಏನ್ ಸರಿಯಾಗಿಲ್ಲ ಹೇಳಿ? ಅವ್ರಿಗೊಬ್ರಿಗೆ ಕೊಟ್ಟಿದ್ದೀರಾ? ಪಾರ್ವತಿ ಸಿದ್ದರಾಮಯ್ಯ ಒಬ್ಬರಿಗೆ ಆತರ ಕೊಟ್ಟಿದ್ದೀರಾ? ಇನ್ ಯಾರಿಗೂ ಕೊಟ್ಟಿಲ್ವಾ? ಬಹಳಷ್ಟು ಜನ ಕೊಟ್ಟಿದ್ದೀರಾ ನೀವು. ಈಗ ಇವ್ರಿಗೆ ಯಾರಿಗೆ 48 ಸೈಟ್ ಏನು ಕುಮಾರಸ್ವಾಮಿ ಅಂಡ್ ಫ್ಯಾಮಿಲಿ ಹೆಸರಲ್ಲಿ ಇದೆ, ಅದು ಯಾವ ಲೆಕ್ಕದಲ್ಲಿ ಕೊಟ್ಟಿದ್ದೀರಾ? ಅದೇ ಸರ್, ಈಗ ಇವೆಲ್ಲ ಈ ಪ್ರಶ್ನೆಗಳು ಬಂದಾಗ ಏನಾಗುತ್ತೆ, ಇಬ್ರಿಗೂ ಅಪಾಯ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಒಂದು ಕಾಂಪ್ರಮೈಸಿಂಗ್ ಫಾರ್ಮುಲಾ ಆಗಲಿ ಎಲ್ಲ ಉಪಸಂಹಾರ ಆಗ್ಬಿಡುತ್ತಾ ಅಂತಕ್ಕಂಥದ್ದು ಆತಂಕ ಜನರಿಗೆ. ನಾನು ಆತರ ಹಿಪೋಕ್ರಟಿಕಲ್ ವ್ಯೂ ಹೇಳಲ್ಲ ನಾನು. ಯಾಕೆಂತ ಹೇಳಿದ್ರೆ ತನಿಖೆಗಳಾಗಬೇಕಾಗಿದ್ರೆ ಅದು ಸರ್ವ ಸ್ವತಂತ್ರವಾದ ರೀತಿನಲ್ಲಿ ತಪ್ಪು ಮಾಡಿದವ್ರಿಗೆ ನೀವು ಹೇಳಿದಾಗೆ ಉಪ್ಪು ತಿಂದವ್ ನೀರು ಕುಡಿಲೇಬೇಕಲ್ಲ, ಆ ರೀತಿ ಎಂಡ್ ಆಗುತ್ತಾ ಸರ್? ಆಗಬೇಕಲ್ವಾ? ನ್ಯಾಯ ಎಲ್ಲರಿಗೂ ಒಂದೇ ಅಲ್ವಾ? ಸಿದ್ದರಾಮಯ್ಯವ್ರಿಗೂ ಒಂದೇ ಮಾಡ್ಬೇಕು. ಹೆಂಗ್ ಆಗ್ತಾ ಇಲ್ಲ ಅಂದ್ರೆ ನಾವೆಲ್ಲ ನಿಲ್ಬೇಕು. ನಾನು ನಿಲ್ತೀನಿ ನಿಮ್ ಜೊತೆ. ಯಾಕೆ ಅಂತ ಹೇಳಿದ್ರೆ ಈಗ ಒಂದು ಸರ್, ನಾವು ಈ ವಿಚಾರಗಳಲ್ಲಿ ಈಗ ಹೌದು ಹಿಂದೆ ಇದ್ದಂಥವ್ರು ತಪ್ಪು ಮಾಡಿದ್ದಾರೆ, ಈಗ ಇರ್ತಕ್ಕಂಥವ್ರು ತಪ್ಪು ಮಾಡಿದ್ದಾರೆ, ಎಲ್ಲರೂ ತಪ್ಪು ಮಾಡಿದ್ದಾರೆ, ನಿಜ. ಇದು ಸಾರ್ವತ್ರಿಕ ಜನರ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಹಾಗಾದ್ರೆ ಇದರಲ್ಲಿ ಯಾರು ತಪ್ಪಿಸ್ತಾರೆ? ಇಬ್ಬರು ತಪ್ಪಿಸ್ತಾರೆ ಅಂತ ಹೇಳಿದಾಗ ಇದನ್ನ ನ್ಯಾಯಾಲಯಗಳು ತೀರ್ಪು ಕೊಡೋಷ್ಟೊಳಗೆ ಯಾವ ಕಾಲಕ್ಕೆ ಇವೆಲ್ಲ ಆಗ್ತಕ್ಕಂಥದ್ದು ಹೇಳಿ? ಈಗ ಒನ್ ಜುಡಿಷಿಯಲ್ ಕಮಿಷನ್ ಹಾಕಿದೀವಿ. ಅವರು ಎಲ್ಲ ಅವಧಿಗಳಲ್ಲೂ ಇರುವ ಎಲ್ಲ ಅವ್ಯವಹಾರವನ್ನು ತೆಗೀರಿ ಅಂದಿದೀವಿ. ನಿಮ್ಗೆ ಅವರ ಅವಧಿಯಲ್ಲಿ ಅವ್ಯವಹಾರ ನಿಮ್ಗೆ ಬೇಡವಾ? ಅಲ್ಲ ಸರ್, ಈಗ ಆಗಿದೆ ಈ ಜುಡಿಷಿಯಲ್ ಎನ್ಕ್ವೈರಿ ಕಮಿಷನ್ಸು, ಈ ಜುಡಿಷಿಯಲ್ ಎನ್ಕ್ವೈರಿ ಕಮಿಷನ್ ಫೈಂಡಿಂಗ್ಸು, ರೆಕಮೆಂಡೇಶನ್ಸು. ಸರ್, ಇದು ನಿಮಗೆ ಗೊತ್ತಿದೆ, ನಮ್ಮ ಕರ್ನಾಟಕದಲ್ಲಿ ಸುಮಾರು ಇಂಥವು 25 ಜುಡಿಷಿಯಲ್ ಎನ್ಕ್ವೈರಿ ಕಮಿಷನ್ಸ್ ವಿಧಾನಸೌಧದಲ್ಲಿ ಧೂಳು ತಿಂತಾ ಇದೆ ಸರ್. ಯಾರಿಗೂ ಬೇಕಾಗಿಲ್ಲ ಇದು. ಸುಮ್ಮನೆ ಏನು ಅಂತ ಹೇಳಿದ್ರೆ ಇದು ಒಂದು ಪ್ರಹಸನದ ತರ ಕಾಣುತ್ತೆ ವಿನಃ ಇದರಲ್ಲಿ ನಿಜವಾಗಲೂ ಕೂಡ ಕೊಟ್ಟವನ್ ಕೋಡಂಗೆ ಈಸ್ಕೊಂಡವನ್ ಈರ್ಭದ್ರ ಅನ್ನೋ ರೀತಿನಲ್ಲಿ ಎಲ್ಲವೂ ಕೂಡ ಒಂದು ರೀತಿನಲ್ಲಿ ಮುಕ್ತಾಯ ಆಗ್ತಕ್ಕಂಥದ್ದೇ ಒಂದು ರೀತಿನಲ್ಲಿ ಜನರಿಗೆ ಆಘಾತಕಾರಿಯ ತರ ಇರುತ್ತೆ ಸರ್. ಆಯ್ತು, ಈಗ ನೀವೇ ನ್ಯಾಯ ಕೊಡಿಸಿ. ಏನ ಸೈಟ್ಗಳೆಲ್ಲ ವಾಪಸ್ ಕೊಟ್ಬಿಡೋಣ? ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಬಿಕಾಸ್ ಇದಕ್ಕೆ ಇಂಡಿಪೆಂಡೆಂಟ್ ಪ್ರೋಬ್ ಬೇಕು. ಇದಕ್ಕೆ ಇಂಡಿಪೆಂಡೆಂಟ್ ಪ್ರೋಬ್ ಬೇಕೋ ಬೇಡವೋ ಹೇಳಿ? ಯಾರು ಇಂಡಿಪೆಂಡೆಂಟ್? That's why it has to be court monitored investigations as such, ಲೋಕಾಯುಕ್ತ or something like that. ಫಸ್ಟ್ ನೋಡಲಿರಿ. ಇವಾಗ ಇಂಡಿಪೆಂಡೆಂಟ್ ಒಂದು ಹೈಕೋರ್ಟ್ ಜಡ್ಜ್ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಎಲ್ಲಿ ಸರ್, ಈಗ ಅದನ್ನೇ ಹೇಳಿದ ಜುಡಿಷಿಯಲ್ ಎನ್ಕ್ವೈರಿ ಕಮಿಷನ್. ಈಗ ಅವರ ರಿಟೈರ್ಡ್ ಜಡ್ಜ್ ಬೇರೆ, ಸಿಟ್ಟಿಂಗ್ ಜಡ್ಜ್ ಬೇರೆ. ಅಟ್ಲೀಸ್ಟ್ ಒಬ್ಬ ಸಿಟ್ಟಿಂಗ್ ಜಡ್ಜ್ಗಾದ್ರೂ ನೀವು ಕೊಟ್ಟಿದ್ದಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಅಪ್ರಿಷಿಯೇಟೆಡ್ ಸರ್. ಫಸ್ಟ್ ಬರ್ಲಿರಿ. ಯಾಕೆ ಅಷ್ಟೊಂದು ಆತರದಲ್ಲಿದ್ದೀರಾ ನೀವು? ಅದು ಈಗ ಎಷ್ಟೊಂದು ನಾವು ಕೊಟ್ಟಿದೀವಲ್ಲ ಆ ತರ ಎಲ್ಲದಕ್ಕೂ ಎಷ್ಟು ಕೇಸ್ಗಳು ಚಾರ್ಜ್ ಶೀಟ್ ಫೈಲ್ ಮಾಡ್ಬಿಟ್ಟು ಒಳಗೆ ಹಾಕಿದ್ದಾರೆ. ನೀವ್ ಹೇಳೋ ತರ ಮಾಡಿರೋ ಹೇಳಿ. ತಾರ್ಕಿಕ ಹಂತಕ್ಕೆ ಎಷ್ಟು ಬಂದಿದಾವೆ ಹೇಳಿ? ಅಲ್ಲೂ ಬಂದಿಲ್ಲ ಅಲ್ವಾ? ನಾನು ಹೇಳ್ತಾ ಇರೋದೇನು, ಆಸ್ ಎ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ, ನಾನು ಇವತ್ತು ಸ್ಪೋಕ್ಸ್ ಪರ್ಸನ್ ಆಗ್ಲಿ, ನಾನು ಬಿಟ್ಬಿಡಿ. ನೀವು ಒಬ್ಬ ಪತ್ರಕರ್ತರ ಅನ್ನೋದು ಬಿಟ್ಬಿಡಿ. ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡೋಣ. ಏನ್ ಇವತ್ತು ಪಾರ್ವತಿ ಸಿದ್ದರಾಮಯ್ಯ ಅವರು 14 ಸೈಟ್ ವಾಪಸ್ ಕೊಡೋಣವಾ? ವಾಪಸ್ ಕೊಟ್ಮೇಲೆ 3 ಎಕರೆ 16 ಸೆಂಟ್ ಬಿಟ್ಬಿಡೋಣವಾ ನಾವು? ಪಾರ್ವತಿ ಸಿದ್ದರಾಮಯ್ಯನವರು ಕೊಡ್ಬೇಕು, ಅಥವಾ ಇನ್ಯಾರೋ XYZ ಇದ್ದಾರೆ ಅವರು ವಾಪಸ್ ಕೊಡ್ಬೇಕು. ಹಿಂದೆ ಎಲ್ಲರೂ ವಾಪಸ್ ಕೊಡ್ಬೇಕು. ಕರೆಕ್ಟ್. ಅಲ್ಲಿ ಎಲ್ಲರ ಕತೆ ಮುಗಿರಿ, ನಮ್ಮ ಕಾಂಗ್ರೆಸ್ ಕತೆ ಹೇಳ್ತೀವಿ. ಈಗ ಇವ್ರು ವಾಪಸ್ ಕೊಟ್ಬಿಟ್ಟು ನೀವು 3 ಎಕರೆ 16 ಸೆಂಟು ಗೌರ್ಮೆಂಟ್ ಹೊಡ್ಕೋಬೇಕಾ? ಅದಾ ನ್ಯಾಯ? ಹೇಳಿ, ನ್ಯಾಯವಾಗಿ ನಡ್ಕೊಳ್ಳೋಣ. ಹೇಳಿ, ಹೆಂಗ್ ಮಾಡೋಣ ಹೇಳಿ? ಅಂದ್ರೆ ಅವ್ರು 3 ಎಕರೆ ಅವಕಾಶ ಕೊಡ್ತಾ ಇಲ್ಲ. ವಾಟ್ ಇಸ್ ದ ರೀಸನ್ ಬಿಹೈಂಡ್ ದಿಸ್? ಅಂದ್ರೆ ಮಣಿಪುರ ವಿಚಾರವಾಗಿ ಚರ್ಚೆ ಮಾಡಬೇಕು. ಪ್ರಧಾನಮಂತ್ರಿಗಳು ಇದರ ಕುರಿತಾಗಿ ಯಾವುದೇ ಸ್ಪಷ್ಟತೆನ ಕೊಡ್ತಾ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ ಅಂತ ಹೇಳಿ ಕೇಂದ್ರದಲ್ಲಿ ಕೇಳ್ತೀವಿ, ಆದ್ರೆ ಇಲ್ಲಿ ಯಾಕೆ ಸದನದಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ? ಮಣಿಪಾಲಲ್ಲಿ ಮೇಡಮ್ ಮಹಿಳೆಯರ ನಗ್ನವಾಗಿ ರೋಡಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಅದು ಒಂದು ಸೋಷಿಯಲ್ ಇಶ್ಯೂ. ಅದು ಹೌದು, ಮಾತಾಡ್ಬೇಕು. ಅದಕ್ಕೆ ನಾವು ಕೂಡ ವಿರೋಧಿಸ್ತೀವಿ. ಬರೀ ನಾವು ಕಾಂಗ್ರೆಸ್ ಮಾಡಿರುವಂತಹ ತಪ್ಪುಗಳಲ್ಲ, ಅಧಿಕಾರದಲ್ಲಿ ಯಾವ್ದಿದೆ, ಯಾವ ಪಕ್ಷ ಇದೆ ಅದಕ್ಕೆ ಪ್ರಶ್ನೆ ಮಾಡ್ತೀವಿ ಸಹಜವಾಗಿ. ಮೂಢ ಹಗರಣದಲ್ಲಿ ಇವರು
ಅವರು ಒಂದ್ಸತಿ ಅವಾಗ್ಲೇ ತಗೊಂಡ್ಬಿಟ್ಟಿದ್ರು. ಅಂದ್ರೆ ಮಣಿಪುರದಲ್ಲಿ ಯಾವ ರೀತಿ ಆಗಿತ್ತು ಅಲ್ಲಿ ಆದ್ರೆ ಮಾತ್ರ ಅಂತ ಪ್ರಶ್ನೆಗಳನ್ನೇ ಮಾಡ್ಬೇಕಾ? ಅಡ್ಜರ್ಮೆಂಟ್ ಮೋಷನ್ ನಿಮ್ಗೆ ಲಾ ಪ್ರಕಾರ ಚೆಕ್ ಮಾಡ್ಕೊಳ್ಳಿ. ನೀವು ಅಡ್ಜರ್ಮೆಂಟ್ ಮೋಷನ್ 2 ಅಡ್ಜರ್ಮೆಂಟ್ ಮೋಷನ್ ತರಗಾಗಲ್ಲ. ಇವ್ರ ಅಂತವ್ರು ಪ್ಲಾನ್ ಮಾಡ್ಕೋಬೇಕಾಯ್ತು. ಅಡ್ಜರ್ಮೆಂಟ್ ಮೋಷನ್ ಇದಕ್ ತರಬೇಕಾಯ್ತು, ಮುಂಚೆನೆ ಇನ್ನೊಂದಕ್ಕೆ ತಂದ್ಬಿಟ್ಟು ಇವಾಗ ಇನ್ನೊಂದು ಕೊಡಿ ಅಂದ್ರೆ ಯಾಕೆ ಕೊಡ್ಬೇಕು ನಾವು ಹೇಳಿ ನೀವು? Why the opposition should be smart opposition? Right. That's why rather you are sailing rather because of the weakest